ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಇಂದು ಬಾದ್ಶಾ ಕಿಚ್ಚನ ಪಂಚಾಯಿತಿಯಲ್ಲಿ ದೆವ್ವ ಬಿಡಿಸುವ ಕಾರ್ಯಕ್ರಮ ಇರುತ್ತಾ? ಮನೆಯಲ್ಲಿ ಗಲ್ ಗಲ್ ಗೆಜ್ಜೆ ಸದ್ದು ಮಾಡಿ ನಾಗವಲ್ಲಿ ಕಥೆನ ಕಟ್ಟಿ ರಕ್ಷಿತಾಳನ್ನ ಮಾನಸಿಕ ರೋಗಿಯಂತೆ ಬಿಂಬಿಸ್ತಾ ಇದ್ದ ಅಶ್ವಿನಿ ಮತ್ತು ಜಾನ್ವಿ ಇಬ್ಬರಿಗೂ ಕಿಚ್ಚ ದೆವ್ವ ಬಿಡಿಸ್ತಾರ? ಕಿಚ್ಚನ ಮುಂದೆಯಾದ್ರೂ ತಮ್ಮ ತಪ್ಪನ್ನ ಒಪ್ಪಿಕೊಂಡು ರಕ್ಷಿತಾಳಿಗೆ ಕ್ಷಮೆ ಕೇಳ್ತಾರ ಅಥವಾ ಮನೆಗೆ ಹೋಗ್ತಾರ? ಮಾತಾಡಿದ್ರೆ ಗೌರವ ಕೇಳುವ ಅಶ್ವಿನಿಗೆ ಮರ್ಯಾದೆ ಕೊಡೋದು ಹೇಗೆ ಅನ್ನೋದ್ರ ಪಾಠ ಮಾಡಬಹುದಾ ಕಿಚ್ಚ? ನಮಗಾಗಿ ನಾವೇ ಸ್ಟ್ಯಾಂಡ್ ತಗೊಳ್ಬೇಕು, ನಮಗಾಗಿ ಬೇರೆಯವರು ತಗೊಳ್ಳಲ್ಲ ಅಂತ ಅಶ್ವಿನಿ ಮಾತಿಗೆ ಜಗ್ಗದೆ ಭಯ ಬೀಳದೆ ಸರಿಯಾಗಿ ಉತ್ತರ ಕೊಟ್ಟ ರಕ್ಷಿತಾಳಿಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಚಪ್ಪಾಳೆ ಸಿಗುತ್ತಾ? ಹಲವು ಜನ ಇವತ್ತು ಮಾಸ್ ಎವಿಕ್ಷನ್ನಿಂದ ಮನೆಯಿಂದ ಹೊರ ಹೋಗ್ತಾರೆ. ಹಲವು ಜನ ವೈಲ್ಡ್ ಕಾರ್ಡ್ ನಿಂದ ಬಿಗ್ ಬಾಸ್ ಮನೆಗೆ ಬರುವವರು ಇದ್ದಾರೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ ಕಾದ್ ನೋಡ್ಬೇಕಿದೆ. ಇಲ್ಲಿವರೆಗೂ ನಡೆದ ಬಿಗ್ ಬಾಸ್ ಸೀಸನ್ಗಳಲ್ಲಿ ವಿಭಿನ್ನದಲ್ಲೇ ವಿಭಿನ್ನವಾಗಿದ್ದು, ಮೂರನೇ ವಾರಕ್ಕೆ ಪ್ರೀ ಫಿನಾಲೆ ಮಾಡಿ ಸೀಸನ್ 12ಕ್ಕೆ ಟ್ವಿಸ್ಟ್ ಕೊಡ್ತಾ ಇರುವ ಬಿಗ್ ಬಾಸ್ ಯಾರ ಕೈಗೆ ಟ್ರೋಫಿ ಕೊಡುತ್ತೆ ಕಾದ್ ನೋಡೋಣ. ಇದೆಲ್ಲದರ ಕುರಿತಾಗಿ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಈ ಅಶ್ವಿನಿಗೆ, ಈ ಜಾನ್ವಿಗೆ ಅದೇನಾಗಿದೆಯೇನೋ ಗೊತ್ತಿಲ್ಲ. ಇಷ್ಟು ಬಾರಿಯ ಸೀಸನ್ಗಳನ್ನ ನೋಡ್ಕೊಂಡು ಬಂದು ಸಹಿತ ಅದ್ಯಾಕೆ ಈ ರೀತಿಯಾಗಿ ವರ್ತನೆಯನ್ನ ಮಾಡಿ ವರ್ತಿಸಿದ್ರೋ ಗೊತ್ತಿಲ್ಲ. ಅಮಾಯಕ ಹೆಣ್ಮಗಳು ರಕ್ಷಿತಾಳ ಮೇಲೆ ಈ ರೀತಿಯಾಗಿ ಮಾನಸಿಕ ರೋಗಿಯಂತೆ ನಾಗವಲ್ಲಿ ಬಂದಿದ್ದಾಳೆ, ಇವಳು ನೈಟೇ ಹೆಚ್ಚು ಪರ್ಫಾರ್ಮೆನ್ಸ್ ಕೊಡ್ತಾಳೆ, ಈ ರೀತಿಯಾಗಿ ಇಲ್ಲ ಸಲ್ಲದ ಮತ್ತೆ ಅವಳಿಗೆ ಅವರು ಬಳಸಿರುವಂತ ಕೆಲವೊಂದಿಷ್ಟು ಅವಾಚ್ಯ ಶಬ್ದಗಳು, ನಿನ್ನೆ ನೀವು ಗಮನಿಸಿರ್ಬೇಕು ಆ ಎಪಿಸೋಡ್ ಅನ್ನ. ಇಡಿಯಟ್ ಅಂತಾರೆ, ಮುಚ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಮೇಲೆ ಕೆಲವೊಂದಿಷ್ಟು ಮಾತುಗಳನ್ನ ಇಲ್ಲಿ ಬಿಗ್ ಬಾಸ್ ತಂಡ ಅದನ್ನ ಮ್ಯೂಟ್ ಹಾಕೋ ಪ್ರಯತ್ನವನ್ನು ಕೂಡ ಮಾಡಿದೆ. ಆದ್ರೆ ಅವರ ಲಿಪ್ ಮೂಮೆಂಟ್ ಅನ್ನ ನಾವು ಗಮನಿಸ್ತಾ ಇದ್ರೆ ಚಪ್ಪರ್ ಅಂತ ಹೇಳಿ ಆಕೆಗೆ ವರ್ಡ್ ಅನ್ನು ಕೂಡ ಬಳಕೆಯನ್ನ ಮಾಡಿದ್ದಾರೆ. ಸೊ ಆ ವರ್ಡ್ ಅನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡಬಹುದು, ಅದೇನಾಗಬಹುದು ಅನ್ನೋದನ್ನ ನಾವು ಪಂಚಾಯಿತಿಯಲ್ಲಿ ಗಮನಿಸಬೇಕಾಗತ್ತೆ. ಒಟ್ಟಿನಲ್ಲಿ ಇದೆಲ್ಲವನ್ನು ಕೂಡ ಈ ವಾರದಲ್ಲಿ ಇರುವಂತಹ ಹೈಲೈಟ್ಸ್ ಗಳನ್ನ ಆಯ್ದುಕೊಂಡು ಯಾರೆಲ್ಲ ವಾರದಲ್ಲಿ ನಕ್ರ ಮಾಡಿರ್ತಾರಲ್ಲ ಪಂಚಾಯಿತಿಯಲ್ಲಿ ಅವರಿಗೆ 1 by 1 ದೆವ್ವ ಬಿಡಿಸೋ ಕಾರ್ಯಕ್ರಮವನ್ನ ಇಟ್ಕೊಂಡಿರ್ತಾರೆ. ಸೊ ಈ ಒಂದು ವಾರದಲ್ಲಿ ಅತಿ ಹೆಚ್ಚಾಗಿ ಅಶ್ವಿನಿ, ಜಾನ್ವಿ ಅವರಿಗೆ ದೆವ್ವ ಬಿಡಿಸೋ ಕಾರ್ಯಕ್ರಮ ಇದೆ ಅಂತ ಹೇಳಿ ಇವತ್ತಿನ ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ. ಆದ್ರೆ ವಿಷಯ ಏನು ಅಂತಂದ್ರೆ, ಕಳೆದ ಒಂದು ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಚಾಟಿ ಬೀಸಿದ್ರೆ ಅಶ್ವಿನಿಗೆ, ಈ ವಾರ ಅವರು ಮುಚ್ಕೊಂಡಿರ್ತಾ ಇದ್ರು, ಬಾಲ ಬಿಚ್ಚತಾ ಇರಲಿಲ್ಲ. ಕಾರ್ಟೂನ್ ಅಂದಾಗಲೂ ಸಹಿತ ಕಿಚ್ಚ ಸುದೀಪ್ ಅವರು ಆಕೆಗೆ ಯಾವುದೇ ರೀತಿಯಾಗಿ ಜೋರು ಧ್ವನಿಯಿಂದ ಏನೂ ಮಾತಾಡ್ಲಿಲ್ಲ. ಅದರ ಹೊರತಾಗಿ ಆಕೆಗೆ ಮನವರಿಕೆ ಆಗೋ ರೀತಿಯಾಗಿ ಸೂಕ್ಷ್ಮವಾಗಿ ಈ SR ನೋ ರೌಂಡ್ ನಲ್ಲಿ ರಕ್ಷಿತಾ ಕಾರ್ಟೂನ ಅಂತ ಕೇಳಿದಾಗ ಅಲ್ಲಿ ಅಶ್ವಿನಿಗೆ ಮಾತನಾಡಲು ಬಿಟ್ಟು ಶೇಪ್ ಔಟ್ ಮಾಡಿದ್ದಷ್ಟೇ. ಅದರ ಹೊರತಾಗಿ ಆಕೆಗೆ ಬಲವಾಗಿ ಏನು ಮಾತಾಡ್ದೇನೆ ಕಿಚ್ಚ ಮೌನ ವಹಿಸಿದ್ದು ಮಾತ್ರ ಈ ವಾರ ರಕ್ಷಿತಾಳ ಮೇಲೆ ಈ ರೀತಿಯಾಗಿ ಅಶ್ವಿನಿ ವರ್ತಿಸ್ಲಿಕ್ಕೆ ಸಾಧ್ಯ ಆಯಿತು. ಅದರ ಜೊತೆಗೆ ಇಲ್ಲಿ ಪ್ರೀ ಪ್ರಾಡಕ್ಟ್ ಆಗಿ ಜಾನ್ವಿಯು ಕೂಡ ಸೇರ್ಕೊಂಡು, ಜಾನ್ವಿ ಏನೋ ಸಕಲೇಶ್ಪುರ ರೌಡಿ ಅಂತೆ, ಇನ್ನೊಂದು ಕಡೆಗೆ ಈ ಅಶ್ವಿನಿ ಬೆಂಗಳೂರು ರೌಡಿ ಅಂತೆ. ಏನೋ ಗೊತ್ತಿಲ್ಲ, ಇವರಿಬ್ಬರು ಡಾನ್ಗಳಂತೆ ಆ ಬಿಗ್ ಬಾಸ್ ಮನೆಯಲ್ಲಿ. ಈ ಡಾನ್ಗಳ ಅಟ್ಟಹಾಸನ ಸುದೀಪ್ ಅವರು ಇವರಿಬ್ಬರ ದುರಹಂಕಾರವನ್ನ ಮತ್ತೆ ಇವರಿಬ್ಬರಿಗೂ ಏರಿರುವಂತ ಆ ಮದವನ್ನ ಯಾವ ರೀತಿಯಾಗಿ ಇಳಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಹೌದು, ಇದೊಂದು ಕಾರ್ಯಕ್ರಮ, ಇದು ವ್ಯಕ್ತಿತ್ವಗಳ ಆಟ, ಇದೊಂದು ಆಟ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಕಾರ್ಯಕ್ರಮದಲ್ಲಿ ನಡೀತಾ ಇರುವಂತ ಕೆಲವೊಂದಿಷ್ಟು ವಿಷಯಗಳು ಕರುನಾಡ ಜನರಿಗೆ ಕೆರಳುವಂತೆ ಮಾಡ್ತಾ ಇದೆ. ನೋಡಿ, ಕನ್ನಡ ಪರ ಹೋರಾಟಗಾರ್ತಿ, ಗೌರವವನ್ನ ನಿರೀಕ್ಷೆ ಮಾಡುವಂತ ಹೆಣ್ಮಗಳು, ಈಕೆಯ ಬಾಯಲ್ಲಿ ಬರ್ತಾ ಇರುವಂತಹ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಅಸಹ್ಯ ಅನ್ಸುತ್ತೆ. ನೋಡಿ, ಇನ್ನೊಬ್ಬರಿಗೆ ಗೌರವ ಕೊಡೋದು ಹೇಗೆ ಅಂತ ಕಲಿಸ್ಕೊಡಲು ಹೋಗ್ತಾ ಇರುವಂತಹ ಈ ಅಶ್ವಿನಿ ಗೌಡ ಅವರು ಆ ಚಿಕ್ಕ ಹುಡುಗಿ ನೋಡಿ, ಒಂದು 20-22 ವಯಸ್ಸಿನ ಈ ಹೆಣ್ಣುಮಗಳಿಗೆ, ರಕ್ಷಿತಾಳಿಗೆ ಮುಚ್ಕೊಂಡು ಹೋಗು ಅಂತ ಹೇಳ್ತಾರೆ, ಕಾರ್ಟೂನ್ ಅಂತ ಪದವನ್ನು ಬಳಕೆ ಮಾಡ್ತಾರೆ, ಚಪ್ಪರ್ ಅಂತ ಹೇಳಿ ವರ್ಡ್ ಅನ್ನ ಯೂಸ್ ಮಾಡ್ತಾರೆ, ಹೀಗೆ ಇಡಿಯಟ್ ಅಂತ ಹೇಳ್ತಾರೆ. ಹೀಗೆ ಇವರು ಗೌರವ ಕೊಡೋದನ್ನ ಕಲ್ತಿದ್ದಾರಾ? ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆಯ ಎಪಿಸೋಡ್ ನಲ್ಲಿ ಪ್ರೆಸ್ ಮೀಟ್ ಇರುವಂತಹ ಒಂದು ಟಾಸ್ಕ್ ಅನ್ನ ಆಯೋಜನೆ ಮಾಡ್ತಾರೆ ಬಿಗ್ ಬಾಸ್ ತಂಡ. ಅದರಲ್ಲಿ ಈ ಎಲಿಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ನಾವ್ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕಬೇಕು ಅನ್ನೋದನ್ನ ಸಮರ್ಥನೆ ಮಾಡ್ಕೊಳ್ಬೇಕಾಗುತ್ತೆ. ಫೈನಲಿಸ್ಟ್ ಆಗಿ
ಆಗಿರುವಂತಹ ಅಶ್ವಿನಿ ಮತ್ತೆ ರಾಶಿಕಾ ಮತ್ತೆ ಸುದಿ ಮತ್ತೆ ಮಾಳು ಈ ನಾಲ್ವರು ರಿಪೋರ್ಟರ್ ಆಗಿರ್ತಾರೆ. ರಿಪೋರ್ಟರ್ನಂತೆ ಇವರು ಟಾಸ್ಕ್ ನಲ್ಲಿ ಭಾಗವಹಿಸಿ ಅವರಿಗೆ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ಆದ್ರೆ ಆ ಆಟವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಹೇಳ್ತೀನಿ, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ರಿಪೋರ್ಟರ್ಗಳು ಯಾವ ರೀತಿಯಾಗಿ ಕೇಳ್ತಾರಲ್ಲ ಅದನ್ನ ಉಲ್ಟಾ ಮಾಡಿ ರಿಪೋರ್ಟರ್ನ ಕ್ಯಾರೆಕ್ಟರ್ನಲ್ಲಿ ಇರ್ತಕ್ಕಂಥ ಈ ಅಶ್ವಿನಿ ಅದನ್ನ ಸರಿಯಾಗಿ ವೈಯಕ್ತಿಕವಾಗಿ ತೆಗೆದುಕೊಂಡು ರಿಪೋರ್ಟರ್ನ ಕ್ಯಾರೆಕ್ಟರ್ನಿಂದ ಹೊರಗಡೆ ಬಂದು ತಮಗೇನು ಬೇಕು ಆ ಪ್ರಶ್ನೆಯನ್ನ ಕೇಳ್ತಾ ಇರುವಂಥದ್ದು, ತಮಗೇನು ಬೇಕು ಆ ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಳ್ತಾ ಇರೋದು. ಆ ರೀತಿಯಾಗಿ ಒಂದು ರೀತಿ ವೈಯಕ್ತಿಕವಾಗಿ ಆಟವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಲಕ್ಷಣ ಅಲ್ಲ, ಈ ಒಂದು ಆಟವೇ ವೈಯಕ್ತಿಕವಾಗಿ ಹೋಗ್ತಾ ಇದೆ. ಸೊ ಆ ರೀತಿಯಾಗಿ ಅಶ್ವಿನಿ ಅವರು ಬಿಗ್ ಬಾಸ್ ಸೀಸನ್ 12ರ ಆಟದ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾನು ಹೇಳ್ತೀನಿ, ಬಿಗ್ ಬಾಸ್ ತಂಡ ಈ ಬಾರಿಯ ಸೀಸನ್ ನಲ್ಲಿ ಕರ್ನಾಟಕದ ಜನತೆಗೆ ಒಂದು ಪ್ರಾಮಿಸ್ ಅನ್ನ ಮಾಡ್ತಾರೆ. ಇಲ್ಲಿವರೆಗೂ ನೋಡಿರೋದೇ ಒಂದು ಲೆಕ್ಕ ಬೇರೆ, ಇನ್ನು ಮುಂದೆನೆ ಲೆಕ್ಕ ಬೇರೆ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು. ಅಂದ್ರೆ ಡಿಫ್ರೆಂಟ್ ಆಗಿ ಇರುತ್ತೆ ಈ ಬಾರಿಯ ಸೀಸನ್ ಅಂತ ಹೇಳಿದ್ರು. ಆದ್ರೆ ಈ ಕಂಟೆಸ್ಟೆಂಟ್ಗಳು ಏನಿದಾರಲ್ಲ ಇವರು ಅವರ ಮಾನ ಮರ್ಯಾದೆನ ಹರಾಜಾಗ್ತಾ ಇದ್ದಾರೆ. ಇವರನ್ನ ಆಯ್ಕೆ ಮಾಡಿದೆ ತಪ್ಪಾಯ್ತಪ್ಪ ಅನ್ನೋ ರೀತಿಯಾಗಿ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ. ನೋಡೋಣ ಮಾಸ್ ಎವಿಕ್ಷನ್ ಅಲ್ಲಿ ಸುದೀಪ್ ಅವರು ಯಾರನ್ನೆಲ್ಲ ಮನೆಯಿಂದ ಹೊರಗಟ್ಟುತ್ತಾರೆ, ಮತ್ತೆ ವೈಲ್ಡ್ ಕಾರ್ಡ್ ಮೂಲಕ ಸ್ವಲ್ಪ ಬುದ್ಧಿವಂತ, ಚತುರ ಮತ್ತೆ ದೇಹದಲ್ಲಿ ದಾಢ್ಯತೆ, ಹೀಗೆ ಒಂದಷ್ಟು ಆಟದ ರೀತಿಯಾಗಿ ನೋಡುವಂತಹ ಜನಗಳನ್ನ ಮನೆಯ ಒಳಗಡೆ ಕರ್ಕೊಂಡು ಬಂದ್ರೆ ಈ ಸೀಸನ್ ಹಿಟ್ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಇದೇ ರೀತಿಯಾಗಿ ಈ ರೀತಿಯಾಗಿರುವಂತಹ ಈ ಕಂಟೆಸ್ಟೆಂಟ್ಗಳನ್ನ ಇಟ್ಕೊಂಡು ಆಟ ಮುಂದುವರಿಸ್ತೀನಿ ಅಂತ ಅಂದ್ರೆ ಅದು ಬಿಗ್ ಬಾಸ್ನ ಭ್ರಮೆ ಆಗ್ಬಿಡುತ್ತೆ. ಸೊ ಹೀಗಾಗಿ ಈ ಅಶ್ವಿನಿಗೆ ಸರಿಯಾಗಿ ಬುದ್ಧಿ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಕಾದ್ ನೋಡೋಣ. ಅದ್ಯಾಕೆ ಸುದೀಪ್ ಅವರು ಅಶ್ವಿನಿ ಮೇಲೆ ಈ ರೀತಿಯಾದಂತಹ ಮೃದುವಾದಂತ ವರ್ತನೆಯನ್ನ ತೋರ್ತಾ ಇದ್ದಾರೆ ಅದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಟ್ಟು ನೋಡುವ ಆಟ ಬಿಗ್ ಬಾಸ್ ಅನ್ನೋದು ಗೊತ್ತಿದೆ, ಆದರೆ ಇಷ್ಟರ ಮಟ್ಟಿಗೆ ಬಿಟ್ಟು ನೋಡುವುದಾ? ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ. ಇನ್ನು ನಾವೀಗ ರಕ್ಷಿತಾಳ ವಿಚಾರಕ್ಕೆ ಅಂತ ಬರೋಣ. ನೋಡಿ ಆ ಹುಡುಗಿಯ ವಯಸ್ಸು 20ರಿಂದ 24 ಒಳಗಡೆನೆ ಇದೆ. ಆದರೆ ಈ ವಯಸ್ಸಿಗೆ ಇಷ್ಟೊಂದು ಮೆಚುರಿಟಿನ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಅತಿ ಕಿರಿಯ ವಯಸ್ಸಿನ ಹುಡುಗಿ ರಕ್ಷಿತಾ. ಆದರೆ ಎಲ್ಲರಿಗಿಂತ ಅತಿ ಹೆಚ್ಚಿನ ಮೆಚುರಿಟಿ ಇರೋದೇ ಆ ರಕ್ಷಿತಾಗೆ ಅಂತಂದ್ರೆ ತಪ್ಪಿಲ್ಲ. ಯಾಕಂತಂದ್ರೆ ನಮಗೆ ನಾವೇ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು, ನಮಗಾಗಿ ಬೇರೆ ಯಾರು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಆ ಹುಡುಗಿ ತನ್ನ ಒಂದು ಲಾಗ್ಗಳಲ್ಲಿ ಹೇಗೆ ಅದನ್ನ ಕ್ಯಾಮ್ರಾ ಮುಂದೆ ಬಂದು ಎಕ್ಸ್ಪ್ರೆಸ್ ಮಾಡ್ತಾರಲ್ಲ ಅದೇ ರೀತಿಯಾಗಿಯೇ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಆ ಕ್ಯಾಮ್ರಾಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾಳೆ. ಸೊ ಆ ಸಂದರ್ಭದಲ್ಲಿ ಹೇಳಿರುವಂತ ಮಾತಿದು. ಬಟ್ ಆಕೆ ಹೇಳಿದಂಗೆ ತನ್ನ ಒಂದು ನಿಲುವನ್ನ ತೆಗೆದುಕೊಳ್ತಾಳೆ ಅನ್ನೋದಕ್ಕೆ ನಿನ್ನೆ ನಡೆದಿರುವಂತಹ ಎಪಿಸೋಡ್ ನಲ್ಲಿ ಆಕೆ ಅಶ್ವಿನಿಗೆ ಕೊಟ್ಟಿರುವಂತಹ ಕೌಂಟರ್ ಅಟ್ಯಾಕ್ ಒಂದು ಎಕ್ಸಾಂಪಲ್. ಎಸ್, ಬಿಗ್ ಬಾಸ್ ಮನೆಯಿಂದ ಹೋಗು ಎಸ್ ಇಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ಹೋಗು, ಮುಚ್ಕೊಂಡು ಹೋಗು ಅಂತ ಹೇಳಿ ಈ ರೀತಿಯಾಗಿ ಮಾತನಾಡುವಾಗ ನಾನು ನಿಮ್ಮ ಮನೆಗೆ ಬಂದಿಲ್ಲ, ನಾನು ಈ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ. ಆ ವಾಶ್ರೂಮ್ ಏನಿದೆಯಲ್ಲ ಅದು ನಿಮ್ಮದಲ್ಲ, ಬಾತ್ರೂಮ್ನಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದೇ ನಿನ್ನ ಕೆಲಸ, ಹೋಗು ಬಾತ್ರೂಮ್ನಲ್ಲಿ ಹೋಗಿ ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಸರಿಯಾಗಿ ಉತ್ತರ ಕೊಡ್ತಾರೆ, ಆ ಬಾತ್ರೂಮ್ ನಿಮ್ದಲ್ಲ, ಆ ವಾಶ್ರೂಮ್ ನಿಮ್ದಲ್ಲ ಅಂತ ಹೇಳ್ತಾರೆ. ಮತ್ತೆ ಒಂದು ಇಡೀ ದಿನ ನೀನು ಒಂದು 5-6 ಬಾರಿ ನೀನು ವಾಶ್ರೂಮ್ಗೆ ಹೋಗ್ತೀಯ, ನೀನು ನಮ್ಮ ನಿದ್ದೆ ಹಾಳಾಗುತ್ತೆ ಅಂತ ಹೇಳ್ತಾರೆ. ಆಗ ಆ ರಕ್ಷಿತಾ ಕೊಟ್ಟಿರುವಂತ ಉತ್ತರ ನೋಡು ಹೇಗಿದೆ ಅಂತಂದ್ರೆ, ನನಗೆ ವಾಶ್ರೂಮ್ಗೆ ನನಗೆ ಹೋಗ್ಬೇಕಂದಾಗ ನಾನು ಹೋಗ್ತೀನಿ, ಆದ್ರೆ ನೀವು ಮಾತ್ರ ಎಲ್ಲರನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ಆ ಗೆಜ್ಜೆಯಿಂದ ಸೌಂಡ್ ಮಾಡ್ತಾ ಇರೋದಿದೆಯಲ್ಲ ಅದು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ವಾ ಅಂತ ಹೇಳಿ ಕೊಟ್ಟಿರೋ ಉತ್ತರ ಏನಿದೆಯಲ್ಲ ಅದಕ್ಕೆ ನಾವು ಮೆಚ್ಚಲೇಬೇಕು. ಅಷ್ಟೇ ಅಲ್ಲ ಕಣ್ರಿ, ಇವರು ಪದೇ ಕಾಸ್ಟ್ಯೂಮ್ನ ಚೇಂಜ್ ಮಾಡ್ತಾ ಇರ್ತಾರೆ. ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು ಅಂತಂದ್ರೆ ಬಾಗಿಲ ಹಾಕಬೇಕಾಗಿರುತ್ತೆ, ಒಂದಿಷ್ಟು ಪ್ರೈವಸಿ ಅನ್ನೋದು ಬೇಕಾಗಿರುತ್ತೆ. ಸೊ ಆಗ ಇವರಿಗೆ ರೂಮಿಗೆ ಆಗಾಗ ಹೋಗಿ ಬರೋಕ್ಕೂ ಕೂಡ ಸಾಧ್ಯ ಆಗ್ತಾ ಇರೋದಿಲ್ಲ. ದಿನದ ಒಂದು 4-5 ಬಾರಿ ನೀವು ಡ್ರೆಸ್ಗಳನ್ನ ಚೇಂಜ್ ಮಾಡ್ತಾನೆ ಇರ್ತೀರಾ. ಸೊ ನಾನು ನಿಮಗೆ ಕೇಳ್ತೀನ, ಅದು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಪರ್ಸನಾಲಿಟಿ, ನನ್ನ ಪರ್ಸನಾಲಿಟಿ ಹೀಗಿದೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ಗುರು, ನೀನು ಯಾವ ರೀತಿಯಾಗಿ ಕೆಟ್ಟದಾಗಿ ನೀನು ಬಟ್ಟೆಗಳನ್ನ ಇಟ್ಕೊಂಡಿದೀಯ ನೋಡು, ಹೆಂಗಿದೀಯ ನೀನು, ಇದ್ರ ಮೇಲೆ ಗೊತ್ತಾಗುತ್ತೆ ನೀನು ಎಲ್ಲಿಂದ ಬಂದವಳು ಅಂತ ಹೇಳಿ ಇಲ್ಲಿ ಅಶ್ವಿನಿ ಉತ್ತರ ಕೊಟ್ರೆ, ನನ್ನ ಬಟ್ಟೆನ ನೀವು ಟಚ್ ಮಾಡೋ ಹಾಗಿಲ್ಲ, ಟಚ್ ಮಾಡಿದ್ರೆ ಬೇರೆನೆ ಆಗುತ್ತೆ ಅಂತ ಹೇಳಿ ಅಶ್ವಿನಿಗೆ ತಿರುಗಿ ಉತ್ತರ ಕೊಟ್ಟಿರೋದು. ಆಕೆಗೆ ರಿಟರ್ನ್ ಅವರು ಆವಾಜ್ ಹಾಕಿದ್ದಿದೆಯಲ್ಲ, ಸೋ ನೈಸ್. ಇನ್ನೊಂದು ಮೆಚೂರ್ಡ್ ಆಗಿ ಅವ್ರು ಬಿಹೇವ್ ಮಾಡಿದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿರೋ ಆ ಒಂದು ಕಂಟೆಂಟ್ ಏನು ಅಂತಂತಂದ್ರೆ, ಕೊನೆಯದಾಗಿ ರಕ್ಷಿತಾ ಶೆಟ್ಟಿ ಮಲಗ್ತಾ ಇದ್ರು ಇವರಿಬ್ರು ಬಿಡ್ತಾ ಇಲ್ಲ ನೋಡಿ. ಅದೊಂದು ಚಿಕ್ಕ ಹುಡುಗಿ, ಇವರ ವಯಸ್ಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಅರ್ಧ ವಯಸ್ಸಿನ ಹುಡುಗಿ ಅದು.
ಆ ಹುಡುಗಿ ಇವ್ರು ಹಿಂಗೆ ಜಗಳ ಮಾಡ್ತಾ ಇದ್ರೆ ಜಗಳ ಮಾಡ್ತಾನೆ ಇರ್ತಾರೆ, ಮನೆಯವ್ರು ಯಾರು ಕೂಡ ಮಲ್ಕೊಳಕ್ಕಾಗಂಗಿಲ್ಲ. ಸೊ ಹಾಗಾಗಿ ಕೀಪ್ ಕ್ವೈಟ್, ನಾನು ಮಲ್ಕೊಂಡು ಬಿಡ್ತೀನಿ ಅಂತ ಹೇಳಿ ಆಕೆ ಮಲ್ಗ್ತಾಳೆ, ಅಂತಂದರೆ ಬೆಡ್ಶೀಟ್ ಹೊತ್ಕೊಂಡು ಮಲಗ್ತಾಳೆ. ಆದ್ರೂ ಸಹಿತ ಇವರಿಬ್ಬರು ವಟ ವಟ ಅಂತಾನೆ ಇರ್ತಾರೆ, ಸುಮ್ಮನೆ ಕೆರಳುತ್ತಾ ಇರ್ತಾರೆ, ಇನ್ನೂ ಮಾತಾಡಬೇಕು. ಬಿಕಾಸ್ ಆಫ್ ಇವ್ರಿಗೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಕಂಟೆಂಟ್ ಕ್ರಿಯೇಟರ್ ಜೊತೆ ಹೋಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅವರು ಬಿಟ್ಟಿಯಾಗಿ ಇವ್ರಿಗೆ ಕಂಟೆಂಟ್ ಕೊಡೋದಿಲ್ಲ. ಸೊ ಹಾಗಾಗಿ ಅವಳು ಏನು ಮಾಡ್ತಾಳೆ ಅಂತಂದರೆ ಅಲ್ಲಿಂದ ಆ ಬೆಡ್ಶೀಟನ್ನು ತೆಗೆದುಕೊಂಡು ಸೋಫಾ ಮೇಲೆ ಹೋಗಿ ಮಲಗಿಬಿಡ್ತಾಳೆ. ಅವಳು ಲಿವಿಂಗ್ ಏರಿಯಾಗೆ ಹೋಗಿ ಮಲಗ್ತಾಳೆ. ಬಟ್ ಅದು ಒಂದು ಸ್ವಲ್ಪ ಬೇಜಾರಾಯಿತು, ಯಾಕಂತಂದರೆ ಆ ದೊಡ್ಡ ಮನೆಯಲ್ಲಿ ಅದೊಂದು ಚಿಕ್ಕ ಹುಡುಗಿ. ಸೊ ಹಾಗಾಗಿ ಆ ಮಧ್ಯರಾತ್ರಿ ಹೋಗಿ ಮಲಗ್ತಾ ಇರೋದ್ರಿಂದ ಬೇರೆಯವ್ರಿಗೆಲ್ಲರಿಗೂ ಕೂಡ ಬೇಸರ ಆಯಿತು. ಸೊ ಚಿಕ್ಕ ಹುಡುಗಿ ಹೆಂಗೆ ಮಲಗುತ್ತೇನೋ, ಭಯ ಪಡುತ್ತೇನೋ ಅಂತ ಹೇಳಿ. ಆದ್ರೂ ಸಹಿತ ಎಲ್ಲರೂ ಬಾ ಇಲ್ಲಿ ನಮ್ಮ ಹತ್ರ ಮಲ್ಕೋ, ಬಾ ಅಲ್ಲಿ ಹೋಗಿ ರೂಮ್ಗೆ ಹೋಗಿ ಮಲ್ಕೋ, ಈ ರೀತಿ ಸಲಹೆಗಳನ್ನು ಕೊಟ್ಟರು. ಆದರೂ ಅವಳು ಬೇಸರ ಆಗ್ತಾ ಇತ್ತು, ಕಣ್ಣೀರು ಹಾಕುತ್ತಲೇ ಅವಳು ಅಲ್ಲೇ ಮಲಗಿದ್ಲು. ಬಟ್ ಏನಂತಂದರೆ ಅವಳು ಮಾಡಿದ ಕೆಲಸ ಒಳ್ಳೆಯದೇ ಇದೆ. ಅಲ್ಲಿ ಏನಂತಂದರೆ ಸಿಂಪತಿನ ಕ್ರಿಯೇಟ್ ಮಾಡ್ಕೊಂಡಿದ್ದು ಅನ್ನೋದಕ್ಕಿಂತ ಅಲ್ಲಿ ಅವಳು ಒಳ್ಳೆ ನಿರ್ಧಾರವನ್ನೇ ತೆಗೆದುಕೊಂಡ್ಲು. ಹಾಗೆ ಅಲ್ಲಿ ರೂಮ್ನಲ್ಲಿ ಮಲ್ಕೊಂಡಿದ್ರೆ ಏನಾಗ್ತಾ ಇತ್ತು, ಇಡೀ ದಿನ ಜಗಳ ಆಡ್ತಾ ಇದ್ರು, ಇಡೀ ರಾತ್ರಿ ಜಗಳ ಆಡ್ತಾ ಇದ್ರು. ಮನೆಯಲ್ಲಿರುವಂಥ ಯಾರು ಕೂಡ ಮಲಗಕ್ಕಾಗ್ತಾ ಇರಲಿಲ್ಲ. ಮತ್ತೆ ಮಾರನೇ ದಿನ ಅವ್ರಿಗೆ ಟಾಸ್ಕ್ಗಳಂತ ಇರುತ್ತೆ. ಸೊ ಮನೆ ಮಂದಿ ನಿದ್ದೆಗೆಡುವ ಪರಿಸ್ಥಿತಿ ಬರ್ತಾ ಇತ್ತು. ಸೊ ಇದು ಇಲ್ಲಿ ರಕ್ಷಿತಾ ಶೆಟ್ಟಿ ತೋರಿರುವಂತಹ ಮೆಚೂರಿಟಿ. ಅವಳಿಗೆ ಇರುವಂಥ ಆ ಮೆಚೂರಿಟಿ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಇಲ್ಲ ಅನ್ನೋದು ಮಾತ್ರ ನಿನ್ನೆ ನಡೆದಿರುವಂಥ ಆ ಒಂದು ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿಯ ಬಿಹೇವಿಯರ್ ಒಂದು ದೊಡ್ಡ ಎಕ್ಸಾಂಪಲ್. ಕಲಿಬೇಕು, ಚಿಕ್ಕವರಿಂದ ಕಲಿಬೇಕು. ಇನ್ನೊಂದು, ನಿನ್ನಿಂದ ನಾನೇನು ಕಲಿಬೇಕಾಗಿಲ್ಲ ಅಂತ ಹೇಳಿ ಅಶ್ವಿನಿ ಈ ರಕ್ಷಿತಾಳಿಗೆ ಹೇಳ್ತಾಳೆ. ರಕ್ಷಿತಾಳಿಂದ ಅಶ್ವಿನಿ ಕಲಿಯೋದು ತುಂಬಾನೇ ಇದೆ, ಕಲಿಬೇಕು. ಸ್ವಲ್ಪ ಹೊತ್ತು ಕೂತ್ಕೊಂಡು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಕಲೀಲೇಬೇಕು. ಅವರು ಕಲಿಯುವಂಥ ವಿಚಾರಗಳು ಜಾಸ್ತಿ ಇದೆ. ಇನ್ನೊಂದು ಕಡೆಗೆ ಈ ನಾಗವಲ್ಲಿ ಇದೆಲ್ಲ ಅವತಾರ ತೋರಿರುವಂತಹ ಈ ಅಶ್ವಿನಿ ಮತ್ತೆ ಜಾನ್ವಿ ಅವರು ಅವ್ರದೇ ಆದಂಥ ಒಂದು ಸ್ಟ್ರಾಟರ್ಜಿನ ಪ್ಲೇ ಮಾಡಿದ್ರಂತಪ್ಪ. ಅದೇನು ಸ್ಟ್ರಾಟರ್ಜಿ ನನಗೆ ಗೊತ್ತಾಗಲಿಲ್ಲ, ನೋಡೋಣ ಅದೇನೇನೆಲ್ಲ ಆಗ್ಬೋದು ಅಂತ ಹೇಳಿ. ಬಟ್ ಇದೆಲ್ಲವೂ ಕೂಡ ಕ್ಯಾಮ್ರಾ ಕಣ್ಣಿನಲ್ಲಿ ಸೆರೆ ಆಗಿರುತ್ತೆ. ಹೀಗಿದ್ರೂ ಸಹಿತ ಇವರು ನವರಂಗಿ ಆಟ ಆಡಿದ್ದಾರೆ. ಸೊ ಸುದೀಪ್ ಅವರು ಈ ಒಂದು ವಿಚಾರವನ್ನ ಇಲ್ಲಿ ಈ ಟಾಪಿಕ್ಕನ್ನು ಹೈಲೈಟ್ ಮಾಡಿದರೆ ಅವಾಗ ಮಾತಾಡೋಣ. ಇಲ್ಲ ಅಂತಂದರೆ ಬಿಗ್ ಬಾಸ್ ನಮಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿತ್ತು ಅಂತ ಹೇಳಿ ಮನೆ ಮಂದಿನ ನಂಬಿಸೋಣ ಅಂತ ಹೇಳಿ ಇವ್ರದೇ ಆದಂಥದ್ದು ಒಂದು ಪ್ಲ್ಯಾನಲ್ಲಿದ್ದಾರೆ. ನೋಡೋಣ ಈ ಪ್ಲ್ಯಾನ್ ಯಾವ ರೀತಿ ಸಕ್ಸಸ್ ಆಗುತ್ತೋ ಅಥವಾ ಫ್ಲಾಪ್ ಆಗುತ್ತೋ ಅಂತ ಹೇಳಿ ಕಾದ್ ನೋಡೋಣ. ಇನ್ನೊಂದು ಕಡೆಗೆ ಈ ಪ್ರೆಸ್ ಮೀಟ್ ಟಾಸ್ಕ್ನಲ್ಲಿ ಸರಿಯಾಗಿ ಗಿಲ್ಲಿ ಉರ್ಸಿದ್ರು ಅಂತಂದರೆ ತಪ್ಪಿಲ್ಲ ಅಶ್ವಿನಿ ಗೌಡ ಮತ್ತು ಈ ಜಾನ್ವಿಗೆ. ಯಾಕೆ ಅಂತಂದರೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಅಶ್ವಿನಿಗೆ ಸರಿಯಾಗಿ ಕೌಂಟರ್ ಕೊಟ್ಟು ಟವಲ್ ಸುತ್ತು ಹೊಡೆಯೋದಂತಾರಲ್ಲ. ಇನ್ನೊಂದು ಕಡೆಗೆ ಕೆಲವರಂತೂ ಈ ಟ್ರೋಲ್ ಪೇಜ್ಗಳಲ್ಲಿ ಸ್ಲೀಪರ್ ಶಾಟ್ ಅಂತ ಹೇಳಿ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ನಾನು ಅದನ್ನು ಯೂಸ್ ಮಾಡಲ್ಲ. ಟವಲ್ ಸುತ್ತಿ ಹೊಡೆಯೋದು, ಆ ರೀತಿಯಾಗಿ ಗಿಲ್ಲಿ ಅವರು ಈ ಅಶ್ವಿನಿ ಗೌಡ ಅವ್ರಿಗೆ ಉರ್ಸಿದ್ರು. ಇಲ್ಲಿ ನೋಡಿ, ಆ ಪ್ರೆಸ್ ಮೀಟ್ನಲ್ಲಿ ರಿಪೋರ್ಟರ್ಗಳು ಕೇಳುವಂಥ ಪ್ರಶ್ನೆಗಳಿಗೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಅವರು ಉರ್ಕೊಂಡು ಅವರು ಏನು ಮಾತಾಡಬೇಕು ಅಂತ ಹೇಳಿ ಬಬಬ ಅನ್ನೋ ರೀತಿಯಾಗಿ ಫಂಬಲ್ ಮಾಡುವಂತೆ ಮಾಡಬೇಕು. ಆದರೆ ಇಲ್ಲಿ ಗಿಲ್ಲಿ ಹೆಂಗೆ ಮಾಡ್ತಾರಂತಂದರೆ ಅಶ್ವಿನಿ ಹತ್ರ ಮುಂದೆ ಪ್ರಶ್ನೆನೇ ಉಳ್ಕೊಳ್ಳೋದಿಲ್ಲ, ಏನು ಕೇಳಬೇಕು ಅನ್ನೋ ರೀತಿಯಾಗಿ. ಕೊನೆದಾಗ ಅವ್ರು ಹೇಳೋಗ್ತಾರೆ, ಎಲ್ಲದಕ್ಕೂ ಉತ್ತರ ಕೊಟ್ಟು ನಿಮ್ಮ ಹತ್ರ ಪ್ರಶ್ನೆನೇ ಇಲ್ವಾ ಕೇಳೋಕ್ಕೆ ಅಂತ ಹೇಳೋಗ್ತಾರೆ. ಸೊ ಅದಕ್ಕಿಂತ ಡಿಚ್ಚಿ ಬೇಡ ಈ ಅಶ್ವಿನಿ ಗೌಡಗೆ. ಕಾದೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ. ಒಟ್ಟಿನಲ್ಲಿ ಗಿಲ್ಲಿ ಅವರು ರಕ್ಷಿತಾಳಿಗೆ ಸರಿಯಾಗಿ ಸಪೋರ್ಟ್ ಮಾಡಿದ್ದಾರೆ. ಆ ಕಂದಮ್ಮನಿಗೆ ಈ ಥರ ನೀವು ಮಾಡ್ತೀರಲ್ಲ, ನೀವು ಸರಿಯಾಗ್ತೀರಾ, ಆ ಸಣ್ಣ ಕಂದಮ್ಮನಿಗೆ ನೀವು ಇಷ್ಟೆಲ್ಲ ಮಾಡ್ತಿದ್ರಲ್ಲ, ನಿಮಗೆಲ್ಲ ಒಳ್ಳೇದಾಗತ್ತಾ ಅಂತ ಹೇಳಿ ಇಲ್ಲಿ ಗಿಲ್ಲಿ ರಕ್ಷಿತಾಳ ಸಪೋರ್ಟಿಗೆ ನಿಂತ್ಕೊಂಡು ಆ ಜಾನ್ವಿಗೆ ನಾಮಿನೇಟ್ ಮಾಡಿದ್ದು ಅಲ್ಲದೆ ಆ ಜಾನ್ವಿಗೆ ಸರಿಯಾಗಿ ನಗನಗ್ತಾನೆ ಮಾತಾಡಿ ಸರಿಯಾಗಿ ಉಗಿತಾ ಇದ್ದಾರೆ ಕ್ಷಣದಲ್ಲೂ ಕೂಡ. ಕಾದೋಡೋಣ ಇವತ್ತಿನ ಪಂಚಾಯಿತಿಯಲ್ಲಿ ಏನೇನೆಲ್ಲ ಆಗಬಹುದು ಅಂತ ಹೇಳಿ, ಕಿಚ್ಚ ಯಾವೆಲ್ಲ ಟಾಪಿಕ್ಗಳನ್ನು ಹೈಲೈಟ್ ಮಾಡ್ಬೋದು ಅಂತ ಹೇಳಿ. ಒಟ್ಟಿನಲ್ಲಿ ರಕ್ಷಿತಾಳಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಬಹುದು ಅನ್ನೋದು ಬಹುತೇಕ. ಕಾದೋಡೋಣ ಈ ವಾರ ಫಿನಾಲೆ ಇರೋ ಕಾರಣಕ್ಕಾಗಿ ಅವರು ಕಿಚ್ಚನ ಚಪ್ಪಾಳೆನ ಆಯೋಜನೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ವಾರದ ಓವರಾಲ್ ಕಂಟೆಂಟ್ ಅಂತ ಬಂದ್ರೆ ಅದರಲ್ಲಿ ರಕ್ಷಿತಾ ಅವರು ತಮಗಾಗಿ ತಾವು ಸ್ಟ್ಯಾಂಡ್ ತೆಗೆದುಕೊಂಡಿರುವಂತ ಆ ರೀತಿ ಏನಿತ್ತಲ್ಲ, ಆ ಮೆಚೂರ್ಡ್ ಬಿಹೇವ್ ಏನಿದೆಯಲ್ಲ, ಸೊ ಕಿಚ್ಚ ಅವರು ವ್ಯಕ್ತಿತ್ವಕ್ಕೆ ಚಪ್ಪಾಳೆಯನ್ನು ತಟ್ಟಲೇಬೇಕು. ಅವರಿಗೆ ಚಪ್ಪಾಳೆಯನ್ನು ಕೊಡ್ತಾರೆ ಅನ್ನೋದು ಕನ್ನಡಿಗರ ಮಹದಾಸೆ. ಕಾದ್ ನೋಡೋಣ ಬಿಗ್ ಬಾಸ್ ತಂಡ ಏನೇನೆಲ್ಲ ಮಾಡ್ಬೋದು ಅಂತ ಹೇಳಿ. ಇನ್ನೊಂದು ಕಡೆಗೆ ಪ್ರೀ
ಫಿನಾಲೆಯನ್ನು ನಡೆಸ್ಕೊಡ್ತಾ ಇರುವಂತಹ ಬಿಗ್ ಬಾಸ್ ಒಂದಷ್ಟು ಜನರನ್ನ ಹೊರಗಡೆ ಕಳಿಸೋರಿದ್ದಾರೆ ಮತ್ತೆ ಇನ್ನೊಂದಷ್ಟು ಜನರನ್ನ ಮನೆಗೆ ವೈಲ್ಡ್ ಕಾರ್ಡ್ನಿಂದ ಎಂಟ್ರಿ ಕೊಡಿಸಲಿದ್ದಾರೆ. ನೋಡಿ, 3ನೇ ವಾರಕ್ಕೆ ಪ್ರೀ ಫಿನಾಲೆ ಅಂತ ಹೇಳಿ ಬಿಗ್ ಬಾಸ್ ಏನು ಆಯೋಜನೆ ಮಾಡಿದೆಯಲ್ಲ, ಸೊ ಈ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಧನುಷ್ ಆಗಲಿ, ಧ್ರುವಂತ್ ಆಗಲಿ, ಗಿಲ್ಲಿ ಆಗಲಿ, ಒಂದಷ್ಟು ಕಂಟೆಸ್ಟೆಂಟ್, ಇಲ್ಲಿ ರಕ್ಷಿತಾ ಶೆಟ್ಟಿನೇ ಆಗಿರಲಿ, ಇವರೆಲ್ಲರೂ ಈಗ ನಾಮಿನೇಷನ್ ಈ ರೌಂಡಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಇಲ್ಲಿ ಅಶ್ವಿನಿ ಮತ್ತು ಸುಧಿ, ಇನ್ನೊಂದು ಕಡೆ ರಾಶಿಕಾ, ಮಾಳು, ಈ 4 ಫೈನಲಿಸ್ಟ್ ಅಲ್ಲಿದ್ದಾರೆ. ಯಾರಿಗೆ ಈ ಟ್ರೋಫಿ ಸಿಗುತ್ತೆ ಅನ್ನೋದು ಕನ್ನಡಿಗರು ಕನ್ಫ್ಯೂಸ್ ಆಗಿದ್ದಾರೆ. ಏನಾಗ್ಬೋದು, ಏನೇನೆಲ್ಲ ಟ್ವಿಸ್ಟ್ಗಳು ಸಿಗ್ಬೋದು ಈ ಸೀಸನ್ನಲ್ಲಿ, ಕಾದ್ ನೋಡೋಣ. ಈ ಒಂದು ರಿವ್ಯೂ ಬಗ್ಗೆ, ಈ ಒಂದು ಅನಲೈಸೇಷನ್ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ರಕ್ಷಿತಾಳ ಬಗ್ಗೆ ಕಿಚ್ಚ ಏನೇನೆಲ್ಲ ಮಾತಾಡ್ಬೋದು, ಇನ್ನೊಂದು ಕಡೆಗೆ ಅಶ್ವಿನಿಗೆ ಯಾವ ರೀತಿಗೆ ದೆವ್ವ ಬಿಡಿಸ್ಬೋದು, ಇನ್ನೊಂದು ಕಡೆಗೆ ಈ ಪ್ರೀ ಫಿನಾಲೆಯಲ್ಲಿ ಯಾರಿಗೆ ಟ್ರೋಫಿ ಹೋಗಬೇಕು, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗಣ, ನಮಸ್ಕಾರ.